ಹಾಯ್ ಎವ್ರಿವನ್ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ಪಲ್ಲಿ ತುಂಬ ಪ್ರಾಬ್ಲಮ್ ಬರ್ತಿದೆ. ಓಕೆನಾ, ಇದ್ದಕ್ಕಿದ್ದಂಗೆ ಅವರೊಂದು ವಾಟ್ಸಪ್ ಏನಪ್ಪ ಅಂತಂದ್ರೆ ಈ ಥರ ಇಲ್ಲಿ ನೋಡ್ತಾ ಇದೆಯಾ, ದಿಸ್ ಅಕೌಂಟ್ ಕ್ಯಾನ್ ನೋ ಲಾಂಗರ್ ಯೂಸ್ ವಾಟ್ಸಪ್ ಅಂತ ಬರ್ತಿದೆ. ಓಕೆನಾ, ಇದ್ದಕ್ಕಿದ್ದಂಗೆ ಬ್ಯಾನ್ ಆಗ್ತಿದೆ ವಾಟ್ಸಪ್ಪು. ಓಕೆನಾ, ಏನಕ್ಕಪ್ಪ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ. ಏನಕ್ಕಪ್ಪ ನಿಮ್ಮೊಂದು ಮೊಬೈಲ್ ನಂಬರ್ ಯಾವುದೋ ಒಂದು ವೆಬ್ಸೈಟಲ್ಲಿ ಆಗಿರ್ಬೋದು, ಯಾವುದೋ ಒಂದು ಥರ್ಡ್ ಪಾರ್ಟಿ ಆ್ಯಪಲ್ಲಿ ಆಗಿರ್ಬೋದಿಲ್ಲ, ಈ ಥರ ಮಾಡೋದ್ರಿಂದ ಕೂಡ ಅಷ್ಟೇ ನಿಮಗೆ ಈ ಥರ ವಾಟ್ಸಪ್ ಬ್ಯಾನ್ ಆಗೋ ಆಪ್ಷನ್ ಬರುತ್ತೆ ಗೈಸ್, ಬ್ಯಾನ್ ಆಗುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ನಿಮ್ಗೆ ಏನಾದ್ರು ಕಿತಾಪತಿ ಮಾಡಿರ್ತಾರೆ ನಿಮ್ಮೊಂದು ವಾಟ್ಸಪ್ಪಲ್ಲಿ. ಓಕೆನಾ, ಸೊ ಆ ಥರ ಬಂದರೂ ಕೂಡ ನಿಮ್ಗೆ ಈ ಒಂದು ಪ್ರಾಬ್ಲಮ್ ನೋಡೋಕ್ಕೆ ಸಿಗುತ್ತೆ ಗೈಸ್. ಓಕೆನಾ, ಆದರೆ ನಿಜಕ್ಕೂ ಇದನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಳೋದು? ತುಂಬ ನಾವು ಚಾಟಿಂಗ್ ಮಾಡ್ತಾ ಇರ್ತೀವಿ, ನೈಟೆಲ್ಲ ಚಾಟಿಂಗ್ ಮಾಡ್ತಾ ನಮ್ಮೊಂದು ಗರ್ಲ್ ಫ್ರೆಂಡ್ ಹತ್ರ, ನಮ್ಮೊಂದು ಲವರ್ ಹತ್ರ. ಇವಾಗ ಚಾಟಿಂಗ್ ಮಾಡಿಲ್ಲ ಅಂತಂದರೆ ನಾವು ಅಷ್ಟೇ, ನಮಗಿಲ್ಲ ಇನ್ನು ಲೈಫ್ ಇಲ್ಲ ಅನ್ನೋ ಥರ ಇರ್ತಾರೆ ಗೈಸ್. ಓಕೆನಾ, ಆ ಥರವೇ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಾಟ್ಸಪ್ ಪ್ರಾಬ್ಲಮ್ ಏನೇ ಇರಲಿ, ಓಕೆನಾ, ಒಂದು ನಿಮಿಷದಲ್ಲೂ ಸಾಲ್ವ್ ಮಾಡೋಣ. ನಿಮ್ಗೆ ಎರಡೂ ಥರ ತಿಳಿಸ್ಕೊಡ್ತೀನಿ, ಎರಡು ಸ್ಟೆಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಎರಡು ಸ್ಟೆಪ್ಪಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ ವರ್ಕ್ ಮಾಡೇ ಬಿಡುತ್ತೆ, ಅದರಲ್ಲಿ ಎರಡನೇ ಸ್ಟೆಪ್ ಒಂದು ಖಂಡಿತವಾಗ್ಲೂ ವರ್ಕ್ ಮಾಡುತ್ತೆ ಗೈಸ್. ಓಕೆನಾ, ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ ಗೈಸ್. ಓಕೆನಾ, ಸೊ ಫಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಕೆಳಗಡೆ, ಓಕೆನಾ, ದಿಸ್ ಅಕೌಂಟ್ ಕ್ಯಾನ್ ನೋ ಲಾಂಗರ್ ಯೂಸ್ ವಾಟ್ಸಪ್ ಅಂತಿದ್ದೀವಿ. ಕೆಳಗಡೆ ನೋಡ್ತಾ ಇದ್ರೆ ಚೆಕ್ ರಿವ್ಯೂ ಸ್ಟೇಟಸ್ ಅಂತ ಬರುತ್ತೆ. ಓಕೆನಾ, ಸಿಂಪಲ್ ಆಗಿ ಚೆಕ್ ರಿವ್ಯೂ ಸ್ಟೇಟಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ ನಿಮಗೆ ಸಬ್ಮಿಟ್ ಮಾಡೋ ಆಪ್ಷನ್ ಬಂದುಬಿಡುತ್ತೆ ಗೈಸ್. ಓಕೆನಾ, ಸಬ್ಮಿಟ್ ಮಾಡೋ ಆಪ್ಷನ್ ಬಂದುಬಿಡುತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿಂದ ಸಬ್ಮಿಟ್ ಮಾಡಿದ್ರೆ ಸಾಕು, ಕೆಲವೇ ಕ್ಷಣಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ನಿಮ್ಮೊಂದು ವಾಟ್ಸಪ್ ಸರಿ ಹೋಗ್ಬಿಡುತ್ತೆ ಗೈಸ್. ಹೋಗಿಲ್ಲ ಅಂತಂದರೆ ನಿಮಗೆ 24 hours ಮತ್ತೆ ಟೈಮ್ ತೊಗೋಬೋದು ಗೈಸ್. ಓಕೆನಾ, ಈ ಒಂದು ಸ್ಟೆಪ್ಪು. ಆ್ಯಂಡ್ ಇನ್ನೊಂದು ಸ್ಟೆಪ್ ಏನಪ್ಪ ಅಂತಂದರೆ ಸಿಂಪಲಾಗಿ ನೀವು ಹೋಗಬೇಕಾಗುತ್ತೆ ಕ್ರೋಮ್ ಬ್ರೌಸರ್ಗೆ. ಓಕೆನಾ, ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನಾನು ಏನು ಹೇಳ್ತೀನಿ ಆ ಒಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದ್ರೆ 100% ನಿಮಗೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಗೈಸ್. ಓಕೆನಾ, ಸೊ ಎರಡನೇ ಸ್ಟೆಪ್ ಏನಪ್ಪ ಅಂದರೆ ಸಿಂಪಲಾಗಿ ಹೋಗ್ತೀನಿ ಇವಾಗ ನಾನು ಕ್ರೋಮ್ ಬ್ರೌಸರ್ಗೆ ಗೈಸ್. ಓಕೆನಾ, ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲೇನಪ್ಪ ಅಂತಂದರೆ ನೀವು ಸಿಂಪಲಾಗಿ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ವಾಟ್ಸಪ್ ಸಪೋರ್ಟ್ ಅಂತ. ಅವಾಗ ನೋಡ್ತಾ ಇದ್ರೆ ವಾಟ್ಸಪ್ ಸಪೋರ್ಟ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ನಿಮಗೆ ಕೆಳಗಡೆ ವೆಬ್ಸೈಟ್ ಬರ್ತದೆ, ನೋಡ್ತಾ ಇದೆ ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ ಬರ್ತಿದೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಥರ ಬರುತ್ತೆ ವಾಟ್ಸಪ್ ಕಾಂಟ್ಯಾಕ್ಟ್ ಅಂತ ಬರುತ್ತೆ. ನೀವು ಇಲ್ಲಿ ತುಂಬ ಆಪ್ಷನ್ಗಳು ಬರ್ತವೆ. ಅವಾಗ ತುಂಬ ಆಪ್ಷನ್ಗಳು ಬರ್ತವೆ. ನೀವು ಯಾವ್ದು ಸಿಕ್ಕಿದ ಪಕ್ಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬರಲ್ಲ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ ವಾಟ್ಸಪ್ ಮೆಸೆಂಜರ್ ಸಪೋರ್ಟ್ ಅಂತಿದೆ. ಆ್ಯಂಡ್ ಕೆಳಗಡೆ ನೋಡಂಗಿತ್ತು ಅಂದರೆ ಕಾಂಟ್ಯಾಕ್ಟ್ ಅಂತಿದೆ. ಓಕೆನಾ, ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಈ ಥರ ಪೇಜ್ ಬರುತ್ತೆ. ಮತ್ತೆ ಸೊ ಈ ಥರ ಪೇಜ್ ಬಂದಿದ್ದಾಗ ಇಲ್ಲೇನಪ್ಪ ಅಂತಂದರೆ ಫಸ್ಟ್ನೇದು ಈ ಒಂದು ಜಾಗದಲ್ಲಿ ಏನಪ್ಪ US+1 ಇದೆಯಲ್ವ, ಆ ಒಂದು ಜಾಗದಲ್ಲಿ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಫಸ್ಟ್ ನಮ್ಮೊಂದು ಇಂಡಿಯಾ ನಂಬರು. ಓಕೆನಾ, ಇಂಡಿಯಾ ನಂಬರ್ ಏನು 91 ಬರುತ್ತೆ. ಓಕೆನಾ, ಸಿಂಪಲಾಗಿ ನಮ್ಮೊಂದು ಇಂಡಿಯಾ ನಂಬರನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳೋಣ ನಾವು 91. ಓಕೆನಾ, ಸೊ ಎಲ್ಲಿದೆ ನೋಡ್ತಾ ಇದೆ, ಇಲ್ಲಿದೆ ಇಂಡಿಯಾ ನಂಬರು 91 ಇದೆ. ಸಿಂಪಲಾಗಿ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ನಂಬರ್ ಆಗಬೇಕಾಗುತ್ತೆ. ನಂಬರ್ ಅಂತಂದರೆ ಇವಾಗ ಬ್ಯಾನ್ ಮಾಡಿರ್ತಾರಲ್ಲ ವಾಟ್ಸಪ್ಪು, ಪರ್ಟಿಕಲ್ ಆಗಿ ಅದೇ ಒಂದು ನಂಬರ್ ಅನ್ನೋದು ಹಾಕೋಬೇಕಾಗುತ್ತೆ ಗೈಸ್. ನೋಡ್ತಾ ಇದ್ದರೆ ನಾನು ಒಂದು ನಂಬರ್ ಯಾವುದೋ ಒಂದು ಹಾಕ್ಕೊಂಡಿದ್ದೀನಿ, ನಿಮ್ಮ ಒಂದು ಇಮೇಲ್ ID ಆಗಬೇಕಾಗುತ್ತೆ ಗೈಸ್. ಓಕೆ, ಏಕೆನಕ್ಕಪ್ಪ ಅಂತಂದ್ರೆ ನಿಮ್ಮೊಂದು ಪ್ರಾಬ್ಲಮ್ ಏನೇ ಇದ್ರೂ ಕೂಡ ನಿಮ್ಮೊಂದು ವಾಟ್ಸಪ್ ಅನ್ಬ್ಯಾನ್ ಮಾಡಿದ್ವಿ ನಾವು, ಆರಾಮಾಗಿ ನೀವು ವಾಟ್ಸಪ್ನ ಯೂಸ್ ಮಾಡ್ಬೋದು ನೀವು ಇನ್ನು ಮುಂದೆ ಅಂತ ಗೈಸ್. ಓಕೆ, ಇನ್ನು ಮುಂದೆ ಶುರು ಮಾಡ್ಕೋಬೋದು ನೀವು ಗೈಸ್. ಏನೇ ಇದ್ರೂ ಕೂಡ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಅವರು ಗೈಸ್. ಓಕೆನಾ, ಸಿಂಪಲಾಗಿ ನಾನು ಕೂಡ ಇಮೇಲ್ ID ಫಸ್ಟ್ನೇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸೇಮ್ ಇಮೇಲ್ ID ಇದನ್ನೇ ಸಿಂಪಲಾಗಿ ಕಾಪಿ ಮಾಡ್ಕೊಳ್ಳಿ. ಈ ಥರ ನೋಡ್ತಾ ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಕನ್ಫರ್ಮ್ ಇಮೇಲ್ ಅಡ್ರೆಸ್ ಮತ್ತೊಂದು ಸರಿ ಈ ಒಂದು ಇಮೇಲ್ ID ಮತ್ತೊಂದು ಸರಿ ಎಂಟರ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಈ ಒಂದು ಇಮೇಲ್ ID ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ನಲ್ಲೇ ಇರಬೇಕು. ಓಕೆನಾ, ನಮ್ಮ ಹತ್ರ ಇಮೇಲ್ ID ಈ ಒಂದು ಇಮೇಲ್ ID ಇಲ್ಲ, ನಾನು ಯಾವುದೋ ಕೊಟ್ಬಿಟ್ಟೆ ಅಂತಂದರೆ ಅದು ಏನೋ ವರ್ಕ್ ಆಗಲ್ಲ. ಏನಕ್ಕಪ್ಪ ಅಂತಂದ್ರೆ ನಿಮಗೆ ಏನೇ ಅಪ್ಡೇಟ್ ಇದ್ದರೂ ಕೂಡ ವಾಟ್ಸಪ್ ಮುಖಾಂತರ ನಿಮಗೆ ಇಮೇಲ್ IDನಲ್ಲಿ ತಿಳಿಸ್ಕೊಡ್ತಾರೆ. ನಿಮ್ಮೊಂದು ವಾಟ್ಸಪ್ ಅನ್ಬ್ಯಾನ್ ಆಗಿದೆ, ಇಲ್ಲ ಅಂತ ವಾಟ್ಸಪ್ ಪರ್ಮನೆಂಟ್ ಆಗಿ ಬ್ಯಾನೇ ಆಗಲ್ಲ. ಓಕೆನಾ, ಏನೋ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ. ಮೇಲ್ ಅನ್ನೋದು ಚೆಕ್ ಮಾಡ್ತಾನೆ ಇರಿ ಗೈಸ್. ಓಕೆನಾ, ಸೊ ಇದಾಯ್ತಾ. ಆಗಿದ ನಂತರ ಇಲ್ಲೇನಪ್ಪ ಅಂತ ನಿಮ್ಮೊಂದು ಫೋನು ಆ್ಯಂಡ್ರಾಯ್ಡ್ ಫೋನಾ ಅಥವಾ ಐಫೋನಾ, ಇಲ್ಲಾಂದ್ರೆ ನಿಮ್ಮೊಂದು ವಾಟ್ಸಪ್ ಯಾವುದೋ ಒಂದು ವೆಬ್ಸೈಟಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಅದು ಕೇಳ್ತಿದ್ದೆ. ಸಿಂಪಲಾಗಿ ಆ್ಯಂಡ್ರಾಯ್ಡ್ ಇತ್ತಂದರೆ ಆ್ಯಂಡ್ರಾಯ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಐಫೋನ್ ಇತ್ತಂದರೆ ಐಫೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ನಾವು ಆ್ಯಂಡ್ರಾಯ್ಡ್ ಫೋನು, ಸೊ ಆ್ಯಂಡ್ರಾಯ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಬಿಲೀವ್. ಓಕೆನಾ, ನಿಮ್ಮೊಂದು ವಾಟ್ಸಪ್ಪಲ್ಲಿ ಏನು ಪ್ರಾಬ್ಲಮ್ ಬರ್ತಿದೆಯಲ್ಬೋದು ಆ ಒಂದು ಪ್ರಾಬ್ಲಮ್ನ ಇಲ್ಲಿ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಸಿಂಪಲಾಗಿ ನಾನು ಈ ಥರ ಪೇಸ್ಟ್ ಮಾಡ್ತೀನಿ ಗೈಸ್. ಓಕೆ, ನೋಡ್ತಾ ನಾನು ಆಲ್ರೆಡಿ ಎಲ್ಲನೂ ಟೈಪಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸಿಂಪಲಾಗಿ ನಾನು ಪೇಸ್ಟ್ ಮಾಡಿದ್ದೀನಿ ಗೈಸ್. ಓಕೆ, ನೋಡಿ ಈ ಥರ ನಾನು ಬರ್ದಿದ್ದೀನಿ. ಏನಕ್ಕಪ್ಪ ಅಂದರೆ ನೀವು ಕೂಡ ಇದೇ ಥರ ಬರೀರಿ. ಓಕೆನಾ, ಸೊ ಇದೇ ಥರ ಬರ್ದಿದ್ರೆ ಅಂತಂದರೆ ನಿಮಗೂ ಕೂಡ ಒಳ್ಳೆಯದೇ. ಏನಕ್ಕಪ್ಪ ಅಂದ್ರೆ ನಿಮ್ಮೊಂದು ವಾಟ್ಸಪ್ಪಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ಥರ ಟೈಪ್ ಮಾಡಿ ಗೈಸ್. ಓಕೆನಾ, ಟೈಪ್ ಮಾಡ್ಕೊಳ್ಳಿ ನಂತರ ಈ ಒಂದು ಇದು ಏನಿದೆ ಅಲ್ಲಿ ಕೀವರ್ಡ್ಸು ನಾನು ಈ ಒಂದು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಸಿಂಪಲಾಗಿ ಅಲ್ಲಿಂದ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಬಿಟ್ಟು ಆ ಒಂದು ಕೀವರ್ಡ್ಸ್ಗಳನ್ನು ನೀವೆಲ್ಲ ಟೈಪ್ ಮಾಡ್ಕೊಂಡ್ಬಿಟ್ಟು ಸಿಂಪಲಾಗಿ ಈ ಥರ ಬಂದ್ಬಿಟ್ಟು ಮತ್ತೆ ಇದರಲ್ಲಿ ಬರೀರಿ ಗೈಸ್. ಓಕೆನಾ,
ಸೊ ಆಗಿದ ನಂತರ ಇದೆಲ್ಲ ಕಂಪ್ಲೀಟ್ ಆಗಿದ ನಂತರ ಇಲ್ಲೇನಪ್ಪ ಅಂದ್ರೆ ಮೊಬೈಲ್ ನಂಬರ್ ಹಾಕ್ಕೊಂಡಿದ್ರಿ, ಇಮೇಲ್ ಐ ಡಿ ಹಾಕ್ಕೊಂಡಿದ್ದು, ಇಮೇಲ್ ಐ ಡಿ ಕನ್ಫರ್ಮ್ ಮಾಡಿದ್ರಿ, ನಮ್ಮೊಂದು ಫೋನ್ ಆ್ಯಂಡ್ರಾಯ್ಡು, ನಮ್ಮ ಪ್ರಾಬ್ಲಮ್ ಏನಿದೆಯೋ ಇದು ಒಂದು ಇದರಲ್ಲಿ ಟೈಪಿಂಗ್ ಮಾಡಿದರೆ ಟೈಪ್ ಮಾಡ್ಕೊಂಬಿಟ್ಟು ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನೆಕ್ಸ್ಟ್ ಸ್ಟೆಪ್ ಅಂದಿದೆ. ಸಿಂಪಲಾಗಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಮತ್ತೊಂದು ಸಾರಿ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗಿದ್ದಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಕೆಳಗಡೆ ಸೆಂಡ್ ಕ್ವಶನ್ ಅಂತಿದೆ ನೋಡ್ತಾ, ಈ ಒಂದು ಜಾಗದಲ್ಲಿ ಸೆಂಡ್ ಕ್ವಶನ್ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ನೋಡ್ತಾ ಇದ್ರೆ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸೆಂಡ್. ಇವಾಗ ವಾಟ್ಸಪ್ ಅವ್ರ ಹತ್ರ ಹೋಗಿದ್ದು. ಓಕೆನಾ. ಇವಾಗ ಏನು ಮಾಡ್ತಾ ಇದ್ರೆ ವಿತಿನ್ 24 ಅವರ್ಸಲ್ಲಿ ವಾಟ್ಸಪ್ ಅವ್ರ ಹತ್ರ ಸೆಂಡ್ ಅನ್ನೋದಾಗಿದೆ. ಕೆಲವೇ ಕ್ಷಣಗಳಲ್ಲಿ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ. ನಿಮ್ಮೊಂದು ವಾಟ್ಸಪ್ಪಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮೊಂದು ವಾಟ್ಸಪ್ ಅನ್ಬ್ಯಾನ್ ಮಾಡಿಬಿಟ್ಟಿದ್ದೀರಿ, ಸೊ ಇನ್ನು ಮುಂದೆ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು ಅಂತ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಗೈಸ್. ಓಕೆನಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆ ಒಂದು ಇಮೇಲ್ ಐ ಡಿ ನಿಮ್ಮೊಂದು ಫೋನಲ್ಲೇ ಕೂಡ ಲಾಗಿನ್ ಆಗಿರಬೇಕು. ಓಕೆನಾ. ಸೊ ನಿಮ್ಮ ಹತ್ರ ಇಮೇಲ್ ಐ ಡಿ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಮೇಲ್ ಐ ಡಿ ಹಾಕೊಳ್ಳಿ ಹೋಗಿ. ಓಕೆನಾ. ಆ ಒಂದು ಇಮೇಲ್ ಐ ಡಿಗೆ ನಿಮ್ಗೆ ಅಪ್ಡೇಟ್ ಅನ್ನೋದು ಬಂದ್ಬಿಡುತ್ತೆ ಗೈಸ್. ಓಕೆನಾ. ಸೊ ಇದ್ರ ಮುಖಾಂತರ ಈಸಿಯಾಗಿ ನೀವು ಆರಾಮಾಗಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಅನ್ನೋದು ಮಾಡ್ಕೋಬೋದು. ತುಂಬ ಈಸಿ ಗೈಸ್. ಓಕೆನಾ. ಮತ್ತು ಗೈಸ್ ಎಲ್ಲರೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಗೈಸ್. ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.